ಸ್ನೇಹಿತರೆ ನಮಸ್ಕಾರ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಜೊತೆಗೆ ಮದುವೆಯಾಗಿ ಈಗ ಸುಖವಾದಂಥ ಸಂಸಾರವನ್ನು ಸಾಗಿಸ್ತಿದ್ದಾರೆ. ಆದರೆ ರಶ್ಮಿಕಾ ಮಂದಣ್ಣ ಕುರಿತಾದಂತಹ ಮತ್ತು ಅವರ ಬದುಕಿನಲ್ಲಿ ಕೆಲವೊಂದಷ್ಟು ಘಟನೆಗಳು ನಡೆದಿದ್ವು. ಅವೆಲ್ಲವರ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇರ್ತದೆ. ಈಗ ಇದೇ ಚರ್ಚೆಗೆ ಮತ್ತೊಂದು ಸೇರ್ಪಡೆ ಏನು ಅಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣ ಸಿನಿಮಾಗಳ ಜೊತೆಗೆ ವೈಯಕ್ತಿಕ ಜೀವನದಿಂದನೂ ಕೂಡ ಸದಾ ಸುದ್ದಿಯಲ್ಲಿರ್ತಾರೆ. ಇತ್ತೀಚೆಗೆ ವಿಜಯ್ ದೇವರಕೊಂಡ ಜೊತೆಗೆ ಮದುವೆ ಆದ ಬಳಿಕ ಅವರ ಕೈಯಲ್ಲಿರುವಂಥ ಒಂದು ಟ್ಯಾಟೋ ಏನಿದೆ, ಇದು ಭಾರಿ ದೊಡ್ಡ ಸುದ್ದಿಯಾಗಿದೆ. ಜೊತೆಗೆ ಚರ್ಚೆಯ ಕೇಂದ್ರಬಿಂದು ಆಗಿದೆ. ಇದರ ಮೀನಿಂಗ್ ಏನು, ಯಾಕೆ ಇದನ್ನು ಹಾಕಿಸಿದ್ದಾರೆ, ಇದರ ಉದ್ದೇಶ ಏನು, ಯಾರಿಗೆ ಹಾಕಿಸಿದ್ದು, ಯಾರಿಗೆ ರಕ್ಷಿತ್ ಶೆಟ್ಟಿಗೆ ಹಾಕಿಸಿದ್ದ ಅಥವಾ ವಿಜಯ್ ದೇವರಕೊಂಡಗೆ ಹಾಕಿಸಿದ್ದ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾನೆ ಇದ್ದಾವೆ. ಆದರೆ ಅದಕ್ಕೆ ಉತ್ತರವನ್ನು ಪಡೆಯುವಂತಹ ಪ್ರಯತ್ನವನ್ನು ಯಾರೂ ಕೂಡ ಮಾಡಿರಲಿಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ರಶ್ಮಿಕಾ ಮಂದಣ್ಣನವರೇ ಸ್ವತಃ ಆ ಟ್ಯಾಟೋ ಸೀಕ್ರೆಟ್ ಏನು ಅನ್ನೋದನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಆ ಟ್ಯಾಟೋದಲ್ಲಿ ಇರೋದೇನು, ಆ ಟ್ಯಾಟೋ ಮೀನಿಂಗ್ ಏನು ಬರುತ್ತೆ, ಅದು ಯಾರಿಗೋಸ್ಕರ ಹಾಕಿದ್ದು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದಲ್ಲಿ ಒಂದು ಕಾಲದಲ್ಲಿ ತುಂಬ ಪಾಪ್ಯುಲರ್ ಆದಂತಹ ಮತ್ತು ವೆರಿ ಶಾರ್ಟ್ ಟೈಮ್ನಲ್ಲಿ ತುಂಬ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂಥ ನಟಿ ಯಾರು ಅಂತೇಳಿ ಕೇಳಿದ್ರೆ ಅದು ರಶ್ಮಿಕಾ ಮಂದಣ್ಣ. ಕೊಡಗಿನ ಕುವರಿಗೆ ಯಾವಾಗ ಕನ್ನಡದಲ್ಲಿ ಅವಕಾಶಗಳ ಮೇಲೆ ಅವಕಾಶಗಳು ಸಿಗ್ತಾ ಹೋಯಿತು, ನಂತರ ತೆಲುಗು ಇಂಡಸ್ಟ್ರಿ, ತಮಿಳು ಇಂಡಸ್ಟ್ರಿ ಕೈ ಬಿಸಿ ಕರೀತು. ಅದರಲ್ಲೂ ಕೂಡ ತೆಲುಗು ಇಂಡಸ್ಟ್ರಿ ಕೈ ಹಿಡಿದಂಥ ಕಾರಣಕ್ಕೋಸ್ಕರ ರಶ್ಮಿಕಾ ಮಂದಣ್ಣ ಕರ್ನಾಟಕವನ್ನು ಒಂದು ರೀತಿಯಲ್ಲಿ ಕಡೆಗಣಿಸಿ ಬಿಟ್ಟರು. ಇವತ್ತಿಗೆ ತೆಲುಗಿನಲ್ಲೇ ಅಥವಾ ಹೈದರಾಬಾದ್ನಲ್ಲೇ ಸೆಟ್ಲಾಗಿರುವಂಥ ಈಕೆ ಇವತ್ತಿಗೆ ಹೈದರಾಬಾದ್ನ ಸೊಸೆಯೂ ಕೂಡ ಹೌದು. ಕಾರಣ ಏನು ಅಂತ ಹೇಳಿದ್ರೆ, ವಿಜಯ್ ದೇವರಕೊಂಡ ಅವರನ್ನು ಮದುವೆ ಆಗಿದ್ದಾರೆ. ಯಾವಾಗ ವಿಜಯ್ ದೇವರಕೊಂಡ ಅವರನ್ನು ಮದುವೆ ಆದರೂ ಅಲ್ಲಿಗೆ ಕನ್ನಡದಿಂದ ಸಂಪೂರ್ಣವಾಗಿ ಇವರು ಲಿಂಕನ್ನು ಕಡಿದುಕೊಳ್ಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಒಂದು ಭಾಗದಲ್ಲಿ ನಡೀತಾ ಇದ್ದರೆ, ಮತ್ತೊಂದು ಭಾಗದಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ರಶ್ಮಿಕಾ ಮಂದಣ್ಣ ಮರೆಯೋದಕ್ಕೆ ಸಾಧ್ಯವಿಲ್ಲ, ಮರೆತೂ ಕೂಡ ಇಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥ ಸಂಗತಿ. ಏನದು ಅಂತೇಳಿ ಹೇಳಿದರೆ, ರಶ್ಮಿಕಾ ಮಂದಣ್ಣ ನಿಮ್ಗೆ ಗೊತ್ತಿರೋ ಹಾಗೆ ಕಿರಿಕ್ ಪಾರ್ಟಿಯ ಮೂಲಕ ನಾಯಕಿಯಾಗಿ ಮೊದಲ ಬಾರಿಗೆ ಬಣ್ಣವನ್ನು ಹಚ್ಚಿದಂಥ ನಟಿ. ಯಾರು ಏನು ಅನ್ನೋದೇ ಗೊತ್ತಿರದಂಥ ಕಾಲದಲ್ಲಿ ಈಕೆಯನ್ನು ಕರ್ಕೊಂಬಂದು ಅವಕಾಶವನ್ನು ಕೊಟ್ಟು, ಬಣ್ಣ ಹಚ್ಚುವಂತೆ ಅವಕಾಶವನ್ನು ಕೊಟ್ಟು, ಹೀರೋಯಿನನ್ನು ಕೂಡ ಮಾಡಿ ಒಂದೊಳ್ಳೆ ಸಕ್ಸಸ್ಸನ್ನು ಈಕೆ ಜೀವನದಲ್ಲಿ ಸಿಗುವಂತೆ ಮಾಡಿದ್ದು ರಕ್ಷಿತ್ ಶೆಟ್ಟಿ. ಇದೇ ಸಿನಿಮಾದಲ್ಲಿ ಇವರಿಬ್ಬರ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಗಿ ಪ್ರೀತಿ ಮದುವೆವರೆಗೆ ಹೋಗಿ ಮದುವೆ ಮಾತುಕತೆಯು ಕೂಡ ಆಗಿ ಎಂಗೇಜ್ಮೆಂಟು ಕೂಡ ನಡೆದಿತ್ತು. ಎಂಗೇಜ್ಮೆಂಟ್ ನಡೆದು ಕೆಲವು ವರ್ಷಗಳಲ್ಲಿ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಇಬ್ಬರ ನಡುವೆ ಬಂದಂಥ ಕಾರಣಕ್ಕೋಸ್ಕರ ಇಬ್ಬರು ಕೂಡ ದೂರ ಆಗ್ತಾರೆ. ಅಲ್ಲಿಗೆ ಎಂಗೇಜ್ಮೆಂಟ್ ಕೂಡ ಮುರಿದು ಬೀಳ್ತದೆ. ಇದರ ನಡುವೆ ರಶ್ಮಿಕಾ ಮಂದಣ್ಣಗೆ ಮತ್ತು ವಿಜಯ್ ದೇವರಕೊಂಡ ಅವರಿಗೆ ಸ್ನೇಹ ಗಟ್ಟಿಯಾಗ್ತದೆ. ಯಾವಾಗ ವಿಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಸ್ನೇಹ ಗಟ್ಟಿಯಾಗ್ತಾ ಹೋಗ್ತದೋ ಹಂತವಾಗಿ ಇವರ ಸ್ನೇಹ ಮತ್ತೊಂದು ದಿಕ್ಕಿನತ್ತ ಸಾಗ್ತಾ ಹೋಗ್ತದೆ. ಜೊತೆಗೆ ಗುಟ್ಟಾಗಿ ಮದುವೆ ಮಾತುಕತೆಯು ಕೂಡ ನಡೆದಿರ್ತದೆ. ಇದು ಪ್ರೀತಿಯಾಗಿ ಬದಲಾಗಿದೆ ಅನ್ನುವಂಥ ಸಂಗತಿ ಹೊರ ಜಗತ್ತಿಗೆ ಗೊತ್ತಾಗಿದ್ದರೂ ಕೂಡ ಇವರು ಇಲ್ಲ ಅಂತಲೇ ವಾದ ಮಾಡ್ಕೊಂಡು ಬಂದಿದ್ದರು. ಬಟ್ ಈ ನಡುವೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಪ್ರೀತಿಸ್ತಿದ್ದಾರೆ ಅನ್ನೋದನ್ನು ಗಟ್ಟಿಯಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಾಯಿದ್ರು. ಈ ನಡುವೆ ರಶ್ಮಿಕಾ ಮಂದಣ್ಣ ಕೈಯಲ್ಲಿ ಒಂದು ಟ್ಯಾಟೋ ಕೂಡ ಭಾರಿ ಸುದ್ದಿಯನ್ನು ಮಾಡ್ತಾಯಿದೆ ಈಗ. ಯಾಕೆಂತ ಹೇಳಿದ್ರೆ, ಈ ಟ್ಯಾಟೋದಲ್ಲಿ ಇರುವಂಥ ಅಕ್ಷರ ಅಂತಹ ಮೀನಿಂಗನ್ನು ಕೊಡ್ತಾ ಇದೆ. ರಶ್ಮಿಕಾ ಮಂದಣ್ಣ ತಮ್ಮ ಸಿನಿಮಾಗಳ ಜೊತೆಗೆ ವೈಯಕ್ತಿಕ ಜೀವನದಿಂದನೂ ಕೂಡ ಸದಾ ಸುದ್ದಿಯಲ್ಲಿರ್ತಾರೆ ಅನ್ನೋದು ಇದೇ ಕಾರಣಕ್ಕೆ ಇತ್ತೀಚೆಗೆ ದೇವರಕೊಂಡ ಜೊತೆಗಿನ ಮದುವೆ ವಿಚಾರವಾಗಿ ಸಖತ್ ಸುದ್ದಿಯಾಗಿದ್ದರು. ಇದೀಗ ತಮ್ಮ ಕೈ ಮೇಲಿರುವಂಥ ಒಂದು ಸೀಕ್ರೆಟ್ ಟ್ಯಾಟೋ ಮೂಲಕ ಮತ್ತೆ ವೈರಲ್ ಆಗಿದ್ದಾರೆ. ಹಾಗಾದರೆ ಆ ಟ್ಯಾಟೋ ಹಿಂದಿನ ರಹಸ್ಯವೇನು, ರಶ್ಮಿಕಾ ಮಂದಣ್ಣ ಅವರ ಬಲಗೈ ಮಣಿಕಟ್ಟಿನ ಮೇಲಿರುವಂತಹ ಈ ಟ್ಯಾಟೋ ಏನು, ಇದರ ಉದ್ದೇಶ ಏನು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಿರುವಂಥದ್ದು ವಿಚಾರ. ಈ ಟ್ಯಾಟೋ ಕಳೆದ ಹಲವು ದಿನಗಳಿಂದ ಭಾರಿ ಗಮನವನ್ನು ಸೆಳೀತಾ ಇದೆ. ಈ ಟ್ಯಾಟೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಾಸಿಪ್ಗಳು ಹರಿದಾಡ್ತಿದ್ದಾವೆ. ಈ ಟ್ಯಾಟೋವನ್ನು ಅವರು ತಮ್ಮ ಪತಿಗೆ ಹಾಕ್ಕೊಂಡಿದ್ದೋ ಅಥವಾ ಒಂದು ವೇಳೆ ಮಾಜಿ ಬಾಯ್ ಫ್ರೆಂಡ್ ಆದಂಥ ರಕ್ಷಿತ್ ಶೆಟ್ಟಿಗೆ ಹಾಕಿದ್ದೋ ಅಥವಾ ಇನ್ಯಾರಿಗಾದರೂ ಹಾಕಿದ್ದ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. ಇಲ್ಲಿ ತಮ್ಮ ಪತಿ ನಟ ವಿಜಯ್ ದೇವರಕೊಂಡ ಅವ್ರಿಗಾಗಿಯೇ ಈ ವಿಶೇಷವಾದಂಥ ಟ್ಯಾಟೋವನ್ನು ಹಾಕಿಸ್ಕೊಂಡಿದ್ದಾರೆ ಅಂತೇಳಿ ಕೆಲವರು ವಾದವನ್ನು ಮಾಡಿದರೆ, ಇಲ್ಲಪ್ಪ ಇದು ರಕ್ಷಿತ್ ಶೆಟ್ಟಿ ಜೊತೆಗಿನ ಸ್ನೇಹದ ಸಂದರ್ಭದಲ್ಲಿ, ಪ್ರೀತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಹಾಕಿಸ್ಕೊಂಡಂಥ ಟ್ಯಾಟೋ, ಆಗ ಹಾಕಿದ್ದು, ಯಾರನ್ನೂ ಕೂಡ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕೋಸ್ಕರ ಇಲ್ಲಿ ರಕ್ಷಿತ್ ಶೆಟ್ಟಿಯನ್ನು ರಿಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಅಸಾಧ್ಯ ಅನ್ನೋಂಥ ಕಾರಣಕ್ಕೋಸ್ಕರ ಈ ಟ್ಯಾಟೋವನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಆದರೆ ಈ ಟ್ಯಾಟೋ ಹಿಂದಿನ ಅಸಲಿಕತೆಯೇ ಬೇರೆ ಇದೆ ಅನ್ನೋದನ್ನು ಸ್ವತಃ ರಶ್ಮಿಕಾ ಈಗ ಬಹಿರಂಗಪಡಿಸಿದ್ದಾರೆ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಭಾಗವಹಿಸಿ ಮಾತನಾಡಿದಂಥ ರಶ್ಮಿಕಾ ಈ ಟ್ಯಾಟೋ ಹಿಂದಿನ ಸತ್ಯವನ್ನು ಬಹಿರಂಗಪಡಿಸಿ ಎಲ್ಲ ವದಂತಿಗಳಿಗೆ ತೆರೆಯನ್ನು ಎಳೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನನಗೆ ಮೊದಲಿನಿಂದಲೂ ಕೂಡ ಟ್ಯಾಟೋ ಹಾಕಿಸ್ಕೊಳ್ಳುವಂಥ ಆಲೋಚನೆ ಇರಲಿಲ್ಲ. ಮೊದಲಿಗೂ ಕೂಡ ಟ್ಯಾಟೋವನ್ನು ಹಾಕಿಸ್ಕೊಳ್ಳುವಂಥ ಆಲೋಚನೆ ಇರಲೇ ಇಲ್ಲ. ಕಾಲೇಜು ದಿನಗಳಲ್ಲಿ ನಡೆದಂಥ ಒಂದು ಘಟನೆ ನನ್ನ ಆಲೋಚನೆಯನ್ನೇ ಬದಲಾಯಿಸಿತು. ಒಂದು ದಿನ ಕಾಲೇಜಿನಲ್ಲಿ ಹುಡುಗನೊಬ್ಬ ಹುಡುಗಿಯರಿಗೆ ನೋವು ತಡೆಯೋದಕ್ಕೆ ಆಗೋದಿಲ್ಲ, ಅವರಿಗೆ ಸೂಜಿ ಇಂಜೆಕ್ಷನ್ ಅಂದರೆ ತುಂಬ ಭಯ ಅಂತ ಹೇಳಿಬಿಟ್ಟು ಗೇಲಿಯನ್ನು ಮಾಡಿದ.
ಆ ಮಾತುಗಳು ನನ್ನ ಮೇಲೆ ಬಹಳ ಪ್ರಭಾವವನ್ನು ಬೀರ್ತು. ಆ ಕಾರಣಕ್ಕೋಸ್ಕರ ಹೆಣ್ಣು ಮಕ್ಕಳು ಇಂತಹ ನೋವನ್ನು ಬೇಕಾದರೂ ಸಹಿಸಬಲ್ಲರು ಅನ್ನೋದನ್ನು ಸಾಬೀತುಪಡಿಸುವ ಒಂದು ಕಾರಣಕ್ಕೋಸ್ಕರ ಈ ಟ್ಯಾಟೋವನ್ನು ಹಾಕಿಸಿದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಇನ್ನು ಟ್ಯಾಟೋ ಹಾಕಿಸಿಕೊಳ್ಳುವಂತಹ ನಿರ್ಧಾರ ಮಾಡಿದ ಮೇಲೆ ಯಾವ ಪದವನ್ನು ಬರೆಸಿಕೊಳ್ಳೋದು ಅನ್ನುವಂತಹ ತುಂಬ ಯೋಚನೆ ಮಾಡ್ತೀನಿ. ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಕೂಡ ಸಹಜವಾಗಿ ಪ್ರಾಮಾಣಿಕವಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶೇಷ. ಯಾರ ಸ್ಥಾನವನ್ನು ಕೂಡ ಇನ್ನೊಬ್ಬರು ತುಂಬೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ನಂಬಿಕೆಯಿಂದನೇ ನಾನು ಈ ಪದವನ್ನು ಹಾಕಿರುವಂಥದ್ದು. ಈ ಆಲೋಚನೆಯನ್ನು ಪ್ರತಿದಿನ ನನಗೆ ನಾನೇ ನೆನಪಿಸ್ಕೊಳ್ಬೇಕು. ಹಾಗಾಗಿ ಇನ್ನೊಬ್ಬರನ್ನು ರಿಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಪದವನ್ನು ನಾನು ಹಾಕಿರುವಂಥದ್ದು ಅನ್ನೋಂಥ ವಿಚಾರವನ್ನು ರಶ್ಮಿಕಾ ಟ್ಯಾಟೋವನ್ನು ಹಾಕಿದ ಬಳಿಕ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸಹಜವಾಗಿ ಒಬ್ಬರನ್ನು ರಿಪ್ಲೇಸ್ ಮಾಡೋದಕ್ಕೆ ಇನ್ನೊಬ್ಬರಿಗೆ ಸಾಧ್ಯನೇ ಇಲ್ಲ, ಅದು ಯಾರೇ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ರಶ್ಮಿಕಾ ಅವರ ಬಾಳಲ್ಲಿ ಎಕ್ಸಾಂಪಲನ್ನು ತೆಗೆದುಕೊಳ್ಳೋದಾದರೆ, ಈಗ ವಿಜಯ್ ದೇವರಕೊಂಡ ಪತಿಯಾಗಿ ಬಂದಿದ್ದಾರೆ. ಬಟ್ ಪತಿಯಾಗಿ ಬಂದಿದ್ದರೂ ಕೂಡ ರಕ್ಷಿತ್ ಶೆಟ್ಟಿಯ ಜಾಗವನ್ನು ಅವರು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಕೇಳಿದ್ರೆ ಸಾಧ್ಯವಿಲ್ಲ. ಸಾಕಷ್ಟು ವಿಚಾರದಲ್ಲಿ ರಕ್ಷಿತ್ ಶೆಟ್ಟಿಯ ಗುಣನಡತೆಗಳೇ ಬೇರೆ ಇರ್ತದೆ, ಈ ವಿಜಯ್ ದೇವರಕೊಂಡ ಅವರ ಗುಣನಡತೆಗಳೇ ಬೇರೆ ಇರ್ತದೆ. ಹಾಗಾಗಿ ಇಲ್ಲಿ ಯಾರಿಗೋಸ್ಕರ ಹಾಕಿದ್ದು, ಯಾರಿಗೋಸ್ಕರ ಇದನ್ನು ಇಲ್ಲಿ ಟ್ಯಾಟೋ ಹಾಕಿದ್ದಾರೆ ಅದು ಮುಖ್ಯವಾಗೋದಿಲ್ಲ. ಬಟ್ ಅದರ ಮೀನಿಂಗ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದು 100ಕ್ಕೆ 100 ನಿಜವೂ ಕೂಡ. ಈಗ ರಕ್ಷಿತ್ ಶೆಟ್ಟಿಗ ಇದು ಅಂತೇಳಿ ಕೇಳಿದ್ರೆ ಅಲ್ಲ, ವಿಜಯ್ ದೇವರಕೊಂಡಗ ಕೇಳಿದ್ರೆ ಅಲ್ಲ, ಹೌದಾ ಕೇಳಿದ್ರೆ ಹೌದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವರು ಟ್ಯಾಟೋ ಹಾಕಿದ್ದು ಈ ಇಬ್ಬರ ಕಾರಣಕ್ಕೂ ಕೂಡ ಅಲ್ಲ, ಅದಕ್ಕಿಂತ ಮುಂಚೆನೇ ಹಾಕ್ಸಿದ್ದಾರೆ. ಬಟ್ ಹಾಕ್ಸಿದ ಬಳಿಕ ಅದನ್ನು ಮೀನಿಂಗ್ ನೀವು ಅವರಿಗೆ ಲಿಂಕ್ ಮಾಡ್ತೀರಾ, ಯಾರಿಗೆ ರಕ್ಷಿತ್ ಶೆಟ್ಟಿಗೆ, ವಿಜಯ್ ದೇವರಕೊಂಡಗೆ ಅಥವಾ ಇನ್ನೊಬ್ಬರಿಗೆ ಯಾರಿಗೆ ಲಿಂಕ್ ಮಾಡ್ತೀರೋ ಅದು 100% ಲಿಂಕ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರನ್ನು ರಿಪ್ಲೇಸ್ ಮಾಡೋದಕ್ಕೆ ಇನ್ನೊಬ್ಬರಿಗೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಅದು ಭಾವನೆ, ಆ ರೀತಿ ಇರ್ತದೆ ಭಾವನೆಗಳು. ಹಾಗಾಗಿ ಇದನ್ನು ತುಂಬ ವಿಶೇಷವಾಗಿ ಕನ್ಸಿಡರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ರಶ್ಮಿಕೆ ಹೇಳ್ತಾರೆ. ಬಟ್ ಮೀನಿಂಗ್ ಅಂತೂ ಮೀನಿಂಗ್ಫುಲ್ ಆಗಿದೆ, ಸುಮ್ಮನೆ ಒಟ್ರಾಶಿಯನ್ನು ಹಾಕ್ಸಿರೋದು ಅಲ್ಲ ಅನ್ನೋದನ್ನು ಕೂಡ ರಶ್ಮಿಕೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ರಶ್ಮಿಕಾ ಕೈಯಲ್ಲಿರುವಂತಹ ಈ ಟ್ಯಾಟೋ ಸೀಕ್ರೆಟ್ ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.